ಎಲ್ಲ ಶಿಕ್ಷಕರಿಗೆ ಮತ್ತು ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು. ಈ ಒಂದು ಸಂಚಿಕೆಯಲ್ಲಿ ಕರ್ನಾಟಕ ರಾಜ್ಯಪತ್ರ, ಅದು C&R ರೂಲ್ ಅಂತ ಏನು ಕರಿತೀವಿ, ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಅಧಿಸೂಚನೆ ರಾಜ್ಯ ಸರ್ಕಾರದಿಂದ ಪ್ರಕಟಣೆ ಆಗಿರ್ತಕ್ಕಂಥದ್ದು. ಅದು 1 to 5th ಶಿಕ್ಷಕರು ಮತ್ತು 6 to 8 ಏನು GPT ಶಿಕ್ಷಕರಿದ್ದಾರೆ ಅವ್ರಿಗೆ ಸಂಬಂಧಪಡುತ್ತೆ. ಸೊ ಏನಿದೆ ಅಂತಕ್ಕಂಥದ್ದನ್ನ ಇಲ್ಲಿ ನೋಡೋಣ. ಇವತ್ತು ಬೆಂಗಳೂರು ದಿನಾಂಕ 16/10/2025 ಇವತ್ತೇ ಪ್ರಕಟಣೆ ಆಗಿರ್ತಕ್ಕಂಥದ್ದು. ಸಾರ್ವಜನಿಕ ಶಿಕ್ಷಣ ಇಲಾಖೆಗೆ ಸಂಬಂಧಪಡುತ್ತೆ. ಸೊ ಶಿಕ್ಷಣ ಇಲಾಖೆ, ಸಾರ್ವಜನಿಕ ಶಿಕ್ಷಣ ಇಲಾಖೆ ಏನು 1 to 5th 6 to 8 ಅಥವಾ ಹೈಸ್ಕೂಲ್ ಶಿಕ್ಷಕರಿದ್ದಾರೆ ಅವರೆಲ್ಲರೂ ಕೂಡ ಈ ಒಂದು ಇಲಾಖೆ ಅಡಿಯಲ್ಲಿ ಬರ್ತಕ್ಕಂಥವು. ಕರ್ನಾಟಕ ಶಿಕ್ಷಣ ಇಲಾಖೆ ಸೇವೆಗಳು ಅಂತ ಏನು ಕರಿತೀವಿ, ಸಾರ್ವಜನಿಕ ಶಿಕ್ಷಣ ಇಲಾಖೆ ನೇಮಕಾತಿ ನಿಯಮಗಳನ್ನು 1967 ಈ ಮುಂದಿನಂತೆ ತಿದ್ದುಪಡಿ ಮಾಡಲು, ಅಂದರೆ ಅದಕ್ಕೆ ಸ್ವಲ್ಪ ಬದಲಾವಣೆಯನ್ನು ಮಾಡ್ತಿದ್ದಾರೆ. ಇನ್ನು ರೂಲ್ ಇತ್ತು ಹಿಂದೆ, ಹಿಂದೇನಿತ್ತು PSTR ಅಂದರೆ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಅಂತ ಇತ್ತು. ಆಮೇಲೆ TGT ಅಂತಿತ್ತು, ಟ್ರೈನ್ಡ್ ಗ್ರ್ಯಾಜುಯೇಟ್ ಟೀಚರ್ಸ್ ಅಂತ ಇತ್ತು. ಹೌದಾ, ಅವರು 8th ಟೀಚಿಂಗ್ ಮಾಡ್ತಾಯಿದ್ರು. ಅದಾದಮೇಲೆ HSTR ಅಂತ ಇತ್ತು. ಅಲ್ಲಿ ನಾಗರಿಕ ಸೇವೆಗಳು ಅಧಿನಿಯಮ 1978, 1990 ಕರ್ನಾಟಕ ಅಧಿನಿಯಮ 14 ಕಲಂ 3 ಉಪಕಲಂ 1 ಓದಿಕೊಂಡ ಕಲಂ 8 ಪ್ರದತ್ತವಾದ ಅಧಿಕಾರದನ್ವಯ ಕರ್ನಾಟಕ ಸರ್ಕಾರವು ಉದ್ದೇಶಿಸಿದ್ದು ಏನು NCT ಮೊನ್ನೆ ಒಂದು ರೂಲನ್ನು ಬಿಟ್ಟಿದೆ, ಅದಕ್ಕೆ ಸಂಬಂಧಪಟ್ಟಂಗೆ ಅದು ಇಲ್ಲಿ ಇಂಪ್ಲಿಮೆಂಟ್ ಮಾಡ್ತಾಯಿದ್ದಾರೆ. ಸೊ ಹಾಗೂ ಸದರಿ ಕರಡು ತಿದ್ದುಪಡಿ ನಿಯಮಗಳನ್ನು ಅವುಗಳು ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟಗೊಂಡ ದಿನದಿಂದ 15 ದಿನಗಳ ನಂತರ ಪರಿಗಣನೆಗೆ ತೆಗೆದುಕೊಳ್ಳಲಾಗುವುದೆಂದು ಈ ಮೂಲಕ ತಿಳಿಸಲಾಗಿದೆ ಅಂತೇಳಿ 15 ದಿನಗಳ ನಂತರ ಈಗ ಪ್ರಕಟಣೆ ಮಾಡಿದ್ದಾರೆ. ಸೊ ಇಲ್ಲಿ ಯಾವುದೇ ಆಕ್ಷೇಪಣೆಗಳಿದ್ದರೂ ಕೂಡ ಸಲ್ಲಿಸ್ಬೋದು. ಏನು ತಿದ್ದುಪಡಿಗಳಿದಾವೆ ಅನ್ನೋದನ್ನು ನಿಮಗೆ ತಿಳಿಸ್ತೀನಿ. ಇಲ್ಲಿ ಸದರಿ ಕರಡು ತಿದ್ದುಪಡಿ ನಿಯಮಗಳ ಕುರಿತಂತೆ ಯಾವುದೇ ವ್ಯಕ್ತಿಯಿಂದ ನಿಗದಿತ ಅವಧಿಯೊಳಗೆ ಸ್ವೀಕೃತವಾಗುವ ಯಾವುದೇ ಆಕ್ಷೇಪಣೆ ಅಥವಾ ಸಲಹೆಗಳನ್ನು ರಾಜ್ಯ ಸರ್ಕಾರವು ಪರಿಗಣಿಸುವುದು. ಆಕ್ಷೇಪಣೆ ಮತ್ತು ಸಲಹೆಗಳನ್ನು ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ, 6ನೇ ಮಹಡಿ ಬಹುಮಹಡಿಗಳ ಕಟ್ಟಡ, ಡಾಕ್ಟರ್ BR ಅಂಬೇಡ್ಕರ್ ವೀದಿ, ಬೆಂಗಳೂರು 560001 ಇವರ ವಿಳಾಸಕ್ಕೆ ಕಳುಹಿಸತಕ್ಕದ್ದು ಅಂತ ಹೇಳಿದ್ದಾರೆ. ಸೊ ಏನಿದೆ ನೋಡೋಣ, ಕರಡು ನಿಯಮಗಳು. ಸೊ ಇಲ್ಲಿ 3 ಪಾಯಿಂಟ್ಗಳನ್ನ ಕೊಟ್ಟಿದ್ದಾರೆ. ಸೊ 2 ಪಾಯಿಂಟ್ಗಳು, 2 ನಿಯಮಗಳಿದ್ದಾವೆ. ಸೊ ಏನಿದೆ ಅಂತ ನೋಡ್ರಿ. ಮೊದಲನೇದು ಶೀರ್ಷಿಕೆ ಮತ್ತು ಪ್ರಾರಂಭ. ಈ ನಿಯಮಗಳನ್ನ ಕರ್ನಾಟಕ ಶಿಕ್ಷಣ ಇಲಾಖೆ ಸೇವೆಗಳು ಅಂದರೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ನೇಮಕಾತಿ ತಿದ್ದುಪಡಿ ನಿಯಮಗಳು 2025 ಎಂದು ಕರೆಯತಕ್ಕದ್ದು. ಈ ನಿಯಮಗಳು ಕರ್ನಾಟಕ ರಾಜ್ಯಪತ್ರದಲ್ಲಿ ಅಂತಿಮವಾಗಿ ಪ್ರಕಟಗೊಂಡ ದಿನಾಂಕದಿಂದ ಜಾರಿಯಾಗುತ್ತೆ. ಕರ್ನಾಟಕ ರಾಜ್ಯಪತ್ರದಲ್ಲಿ ಅಂತಿಮವಾಗಿ, ಇನ್ನೂ ಅಂತಿಮವಾಗಿಲ್ಲ, ಇದು ಸಲಹೆ ಸೂಚನೆಗಳನ್ನ ಹೇಳಿದ್ದಾರೆ. 14ನೇ ತಾರೀಕು ಅಂದರೆ ಒಂದು 15 ದಿನ ಇರುತ್ತೆ. ಸೊ ಈಗ ಕೋಷ್ಟಕದ ತಿದ್ದುಪಡಿ ನೋಡ್ರಿ, ಇಲ್ಲಿ ಏನಂತ ಹೇಳಿದ್ದಾರೆ. ಕರ್ನಾಟಕ ಶಿಕ್ಷಣ ಇಲಾಖೆ ಸೇವೆಗಳು, ಸಾರ್ವಜನಿಕ ಶಿಕ್ಷಣ ಇಲಾಖೆ ನೇಮಕಾತಿ ನಿಯಮಗಳು 1967 ಕೋಷ್ಟಕದಲ್ಲಿ ಶ್ರೇಣಿ 3 ಪತ್ರಾಂಕಿತವಲ್ಲದ ಹುದ್ದೆಗಳು, ಅನ್ಲಿಸ್ಟೆಡ್ ಪೋಸ್ಟ್ ಅಂತ ಏನು ಕರಿತೀವಿ, ಅಥವಾ ಖಾಲಿ ಹುದ್ದೆಗಳಲ್ಲಿ ಏನು ಪ್ರಮೋಷನ್ ಮಾಡ್ತಿರ್ತಕ್ಕಂಥದ್ದು ಶ್ರೇಣಿ ಒಳಗಿರ್ತದೆ. ಶೀರ್ಷಿಕೆಯಲ್ಲಿ ಕ್ರಮ ಸಂಖ್ಯೆ 66ರಲ್ಲಿನ ಪ್ರಾಥಮಿಕ ಶಾಲಾ ಶಿಕ್ಷಕರು ತರಗತಿ 1ರಿಂದ 5ನೇ ವರ್ಗದ ಅಂಕಣ ಸಂಖ್ಯೆ, 1ರಿಂದ 5ನೇ ತರಗತಿಯವರಿಗೆ ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂತ ಕರೀತಾರೆ. 6 to 8 ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂತ ಕರೀತಾರೆ. ಸೊ ಪ್ರಸ್ತುತ ಇರುವ ಟಿಪ್ಪಣಿಯನ್ನು ಟಿಪ್ಪಣಿ 1 ಎಂದು ಸಂಖ್ಯೀಕರಿಸುವುದು ಮತ್ತು ಅದರಂತೆ ಸಂಖ್ಯೀಕರಿಸಿದ ಟಿಪ್ಪಣಿ 1ರ ನಂತರ ಕೆಳಗಿನಂತೆ ಸೇರ್ಪಡೆಗೊಳಿಸತಕ್ಕದ್ದು. ಏನು ಟಿಪ್ಪಣಿ 1 ಅಂದರೆ ಇಲ್ಲಿ ಏನು ಹೇಳಿದ್ದಾರೆ, ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ. ಸೊ ಇಲ್ಲಿ ಏನಿದೆ ನೋಡಿ, ಟಿಪ್ಪಣಿ 2 ಅಂದರೆ GPT. ಸೊ 1ರಿಂದ 5ನೇ ತರಗತಿಗೆ ಬೋಧಿಸುವ ಪ್ರಾಥಮಿಕ ಶಾಲಾ ಶಿಕ್ಷಕರು NCT ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ಸ್ ಎಜುಕೇಷನ್ ಮೊನ್ನೆ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಬಿಡ್ತು TETಗೆ ಸಂಬಂಧಪಟ್ಟಂಗೆ. 1 to 5th 6 to 8 9 10th ಈ ರೀತಿಯಾಗಿ ಬಾಲವಾಟಿಕ ಅಂತ ಮತ್ತೊಂದು ಬರ್ತದೆ, ಅದನ್ನು ಡಿಸ್ಕಷನ್ ಮಾಡಿದ್ದೀನಿ ಆಲ್ರೆಡಿ ನಾನು. ಶಾಲಾ ಶಿಕ್ಷಕರು NCT ಮಾರ್ಗಸೂಚಿಗಳಲ್ಲಿ ನಿರ್ದಿಷ್ಟಪಡಿಸಿದಂತೆ ಮತ್ತು ಪದವೀಧರ ಪ್ರಾಥಮಿಕ ಶಿಕ್ಷಕರ ಹುದ್ದೆಗೆ ಜಾರಿಯಲ್ಲಿರುವ GPT ಆಗಲಿಕ್ಕೆ ಏನಿತ್ತು, ಪೇಪರ್ 2 ಕ್ವಾಲಿಫೈ ಆಗಬೇಕಾಗಿತ್ತು. TET ಪೇಪರ್ 2 ಕ್ವಾಲಿಫೈ ಆಗಿ ಡಿಗ್ರಿ ಆಗಿರಬೇಕಾಗಿತ್ತು, D.Ed ವಿತ್, ಅಥವಾ B.Ed ಶಿಕ್ಷಕರು GPT ಆಗಿ ಆಯ್ಕೆ ಆಗ್ತಾಯಿದ್ರು ಪೇಪರ್ 2 TET ಕ್ವಾಲಿಫೈ ಆಗಿದ್ದರೆ. ಆ ಒಂದು ವಿದ್ಯಾರ್ಥಿಯನ್ನು ಇವರು ಪಡ್ಕೋಬೇಕು. 1 to 5th ಅವರು ಆಲ್ರೆಡಿ ಕೆಲಸ ಮಾಡ್ತಿದ್ದಾರೆ. ಒಂದು ವೇಳೆ ಅವರು ನಿಗದಿಪಡಿಸಿರ್ತಕ್ಕಂಥ ಕ್ವಾಲಿಫಿಕೇಷನ್ ಅವ್ರಲ್ಲಿದ್ದು TET ಪೇಪರ್ 2 ಕ್ವಾಲಿಫೈ ಆಗಿರಂದರೆ ಡೈರೆಕ್ಟಾಗಿ ಅವ್ರಿಗೆ ಏನು ಸಿಗುತ್ತೆ ಅಂದರೆ 6 to 8ಗೆ ಪ್ರಮೋಷನ್ ಸಿಗುತ್ತೆ. 6 to 7th ಅಂತ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ. ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿರುವಂತೆ ಅಗತ್ಯ ವಿಷಯಗಳಲ್ಲಿ ಪದವಿಯನ್ನು ಹಾಗೂ TET ಪ್ರಮಾಣ ಪತ್ರವನ್ನು ಹೊಂದಿದ್ದಲ್ಲಿ, ಅಂದರೆ ಪೇಪರ್ 2 TET ಪೇಪರನ್ನು ಪಾಸಾಗಿರಬೇಕು, 6 ಮತ್ತು 7ನೇ ತರಗತಿಗೆ ಬೋಧಿಸಲು ಅರ್ಹರಾಗತಕ್ಕದ್ದು ಅಂಥೇಳಿ ಇದೊಂದು ಇದೆ. ಇದಕ್ಕೆ ಸಂಬಂಧಪಟ್ಟಂಗೆ ಏನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ ಮಲ್ಲಿಕಾರ್ಜುನ ರಾಮಚಂದ್ರಪ್ಪ, ಸರ್ಕಾರದ ಅಧೀನ ಕಾರ್ಯದರ್ಶಿ, ಆಡಳಿತ, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ. ಸೊ ಅರ್ಥ ಆಗಿದೆ ಅನ್ಕೋತೀನಿ. ಇದಕ್ಕೆ ಸಂಬಂಧಪಟ್ಟಂಗೆ ಏನೇ ಡೌಟ್ ಇದ್ದರೂ ಕೂಡ ಸಿಂಪಲ್ ಆಗಿದೆ. 1 to 5th ಶಿಕ್ಷಕರು 6 to 8 ಆಗಬೇಕಾಗಿತ್ತು ಅಂದರೆ 6 to 8 ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದಾವೆ ಅದನ್ನು ಕಂಪ್ಲೀಟ್ ಮಾಡಿರಬೇಕು ಅಂಥೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹ್ಯಾವ್ ಅ ನೈಸ್ ಡೇ.